ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಟ್ರಂಪ್ ಆಡಳಿತ ಯುಎಸ್ ಗುಪ್ತಚರ ಇಲಾಖೆಗಳ ವರದಿಯನ್ನ ನಿರ್ಲಕ್ಷಿಸಿ ಇಸ್ರೇಲ್ ಮಾತಿಗೆ ಪ್ರಭಾವಿತವಾಗಿ ಇರಾನ್ ಮೇಲೆ ಯುದ್ಧ ಮಾಡಿತು. ವಿದೇಶಿ ಯುದ್ಧ ಮಾಡಲ್ಲ ಎಂದಿದ್ದ ಟ್ರಂಪ್ ಇದೀಗ ಇಡೀ ವಿಶ್ವವೇ ನಲುಗುವ ಹಾಗೆ ಪರಮಾಣು ಹತ್ಯಾಕಾಂಡ ಮಾಡಬಹುದು, ನಾವು ನೋಡಿರದ ಸಾಮೂಹಿಕ ಮಾನವ ದುಃಖಕ್ಕೆ ಎಳೆಯುವಂತಹ ಪರಮಾಣು ಹತ್ಯಾಕಾಂಡವನ್ನ ನಡೆಸುವರಾಗಬಹುದು ಅಂತ ಟೀಕಿಸ್ತಾ ಇದ್ದಾರೆ. ಇಡೀ ವಿಶ್ವವೇ ಪರಮಾಣು ಅಸ್ತ್ರದ ಪ್ರಯೋಗ ಎಂದಿಗೂ ಬೇಡ ಅಂತ ಶಪಥ ಮಾಡುವಂತೆ ಮಾಡಿತ್ತು ಈ ಒಂದು ಘಟನೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಆತಂಕದ ಕಾರ್ಮೋಡ. ಇರಾನ್ ಮೇಲೆ ಪರಮಾಣು ದಾಳಿಗೆ ಟ್ರಂಪ್ ಸರ್ಕಾರ ಚಿಂತನೆ. ಯುಎಸ್ ಮಾಜಿ ಜನಪ್ರತಿನಿಧಿ ಮಾರ್ಜೋರಿ ಟೇಲರ್ ಗ್ರೀನ್ ಸ್ಫೋಟಕ ಆರೋಪ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಟ್ರಂಪ್ ಆಡಳಿತ ಇರಾನ್ ವಿರುದ್ಧ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುವ ಸಂಬಂಧ ಗಂಭೀರ ಚರ್ಚೆ ಮಾಡ್ತಾ ಇದೆ ಅಂತ ಅಮೆರಿಕದ ಮಾಜಿ ಜನಪ್ರತಿನಿಧಿ ಹಾಗೂ ಟ್ರಂಪ್ನ ಆಪ್ತೆ ಮಾರ್ಜೋರಿ ಟೇಲರ್ ಗ್ರೀನ್ ಆರೋಪಿಸಿದ್ದಾರೆ. ಟ್ರಂಪ್ ಆಡಳಿತ ಯುಎಸ್ ಗುಪ್ತಚರ ಇಲಾಖೆಗಳ ವರದಿಯನ್ನ ನಿರ್ಲಕ್ಷಿಸಿ ಇಸ್ರೇಲ್ ಮಾತಿಗೆ ಪ್ರಭಾವಿತವಾಗಿ ಇರಾನ್ ಮೇಲೆ ಯುದ್ಧ ಮಾಡಿತ್ತು. ವಿದೇಶಿ ಯುದ್ಧ ಮಾಡಲ್ಲ ಎಂದಿದ್ದ ಟ್ರಂಪ್ ಇದೀಗ ಇಡೀ ವಿಶ್ವವೇ ನಲುಗುವ ಹಾಗೆ ಪರಮಾಣು ಹತ್ಯಾಕಾಂಡ ಮಾಡಬಹುದು, 1945ರ ಹಿರೋಶಿಮಾ ನಾಗಸಾಕಿ ದುರಂತವನ್ನ ನೆನಪಿಸಿಕೊಂಡು ಕಳವಳ ವ್ಯಕ್ತಪಡಿಸಿದ್ದಾರೆ. ತಮ್ಮ ಆರೋಪಕ್ಕೆ ಮಾರ್ಜೋರಿ ಗ್ರೀನ್ ಯಾವುದೇ ಪುರಾವೆಯನ್ನ ನೀಡಿಲ್ಲ ಹಾಗೂ ಶ್ವೇತಭವನ ಕೂಡ ಈ ಬಗ್ಗೆ ಯಾವುದೇ ಔಪಚಾರಿಕ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಖಾತೆಯ ಮೂಲಕ ಮಾರ್ಜೋರಿ ಟೇಲರ್ ಗ್ರೀನ್ ಹೇಳಿಕೆಯನ್ನ ಹಂಚಿಕೊಂಡಿದ್ದು, ಇದರಲ್ಲಿ ಟ್ರಂಪ್ ಆಡಳಿತ ಕಾರ್ಯತಂತ್ರ ಸಭೆಗಳಲ್ಲಿ ಇರಾನ್ ಮೇಲೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುವ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಇದು ನನ್ನ ಊಹೆಯಲ್ಲ, ಇದು ನಿಜ ಅಂತ ಮಾರ್ಜೋರಿ ಟೇಲರ್ ಗ್ರೀನ್ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ಟ್ರಂಪ್ ಪರಮಾಣು ಹತ್ಯಾಕಾಂಡ ನಡೆಸುವರಾಗಬಹುದು ಅಂತ ಟೀಕೆ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಇದೇ ವೇಳೆ ಟ್ರಂಪ್ ರಾಜತಾಂತ್ರಿಕ ಹೇಳಿಕೆಗಳಲ್ಲಿನ ದ್ವಂದ್ವತೆಯನ್ನ ಟೀಕಿಸಿರುವಂತಹ ಮಾರ್ಜೋರಿ ಗ್ರೀನ್ ಈಗ ನಮ್ಮ ಸರ್ಕಾರವು ಇರಾನ್ ವಿರುದ್ಧ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುವ ಸಲುವಾಗಿ ಪರಮಾಣು ಮಿತಿಯನ್ನ ಕಡಿಮೆ ಮಾಡುವ ಬಗ್ಗೆ ಚರ್ಚಿಸ್ತಾ ಇದೆ. ಆದರೂ ಕೂಡ ಟ್ರಂಪ್ 40 ಬಾರಿ ಯುದ್ಧವನ್ನ ಗೆದ್ದಿದ್ದೇನೆ ಮತ್ತು ಯುಎಸ್ ಹಾರ್ಮುಜ್ ಅನ್ನ ನಿಯಂತ್ರಿಸ್ತಾ ಇದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲದೆ ಟ್ರಂಪ್ ಇನ್ನು ಮುಂದೆ ವಿದೇಶಿ ಯುದ್ಧಗಳನ್ನ ಮಾಡೋದಿಲ್ಲ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದರೆ ವಾಸ್ತವವಾಗಿ ಅವರು ಇಡೀ ಜಗತ್ತನ್ನ ದೊಡ್ಡ ಸಂಘರ್ಷ, ಆರ್ಥಿಕ ಕುಸಿತ ಮತ್ತು ನಮ್ಮ ಜೀವಿತಾವಧಿಯಲ್ಲಿ ಮತ್ತು ಬಹುಶಃ ಇತಿಹಾಸದುದ್ದಕ್ಕೂ ಕೂಡ ನಾವು ನೋಡಿರದ ಸಾಮೂಹಿಕ ಮಾನವ ದುಃಖಕ್ಕೆ ಎಳೆಯುವಂತಹ ಪರಮಾಣು ಹತ್ಯಾಕಾಂಡವನ್ನ ನಡೆಸುವರಾಗಬಹುದು ಅಂತ ಟೀಕಿಸ್ತಾ ಇದ್ದಾರೆ. ಇದೇ ವೇಳೆ ಜಪಾನ್ ಹಾಗೂ ಹಿರೋಶಿಮಾ ನಾಗಸಾಕಿ ಮೇಲೆ ನಡೆದಂತಹ ಅಣ್ವಸ್ತ್ರ ಪ್ರಯೋಗದ ಕುರಿತು ಉಲ್ಲೇಖ ಮಾಡಿದ್ದು ಕೊನೆಯ ಬಾರಿಗೆ ಅಂದ್ರೆ 1945ರ ಆಗಸ್ಟ್ 6 ಮತ್ತು 9ರಂದು ಜಪಾನ್ನ 2 ನಗರಗಳಾದ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಪರಮಾಣು ಬಳಸಲಾಗಿದ್ದು, ಇದು ಕ್ಷಣಾರ್ಧದಲ್ಲೇ 1 ಲಕ್ಷ ಜನರನ್ನ ಕೊಂದಿತ್ತು. ಆ ವರ್ಷ ಅಂತ್ಯದ ವೇಳೆಗೆ ತೀವ್ರವಾದ ಸುಟ್ಟ ಗಾಯಗಳು ಮತ್ತು ಆಘಾತದಿಂದ ಒಟ್ಟು 2 ಲಕ್ಷಕ್ಕೂ ಹೆಚ್ಚು ಸಾವುಗಳಾಗಿತ್ತು. ಇದರ ಜೊತೆಗೆ ವಿಕಿರಣ ಕಾಯಿಲೆ, ಗಗನಕ್ಕೇರುತ್ತಿರುವಂತಹ ಕ್ಯಾನ್ಸರ್ ದರಗಳು ಮತ್ತು ಪೀಳಿಗೆಯ ಜನನ ದೋಷಗಳಿಂದ ಜಪಾನಿನ ಜನರಿಗೆ ತೀವ್ರ ನೋವು ಮುಂದುವರಿಯುವಂತೆ ಮಾಡಿತ್ತು. ಜಪಾನಿನ ಆರ್ಥಿಕತೆಯನ್ನ ಅಳಿಸಿ ಹಾಕಿತ್ತು. ಈ ಮೂಲಕ ಇಡೀ ವಿಶ್ವವೇ ಪರಮಾಣು ಅಸ್ತ್ರದ ಪ್ರಯೋಗ ಎಂದಿಗೂ ಬೇಡ ಅಂತ ಶಪಥ ಮಾಡುವಂತೆ ಮಾಡಿತ್ತು ಈ ಒಂದು ಘಟನೆ. ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಪರಮಾಣು ಅಸ್ತ್ರ ಪ್ರಯೋಗ ಸಂಭವಿಸಿದಾಗ ಪ್ರತಿಯೊಬ್ಬರೂ ಸಹ ಈಗ ನಾಯಕತ್ವದಲ್ಲಿರುವಂತಹ ಎಲ್ಲರನ್ನ ಮಾನವನ ಇತಿಹಾಸದ ಉಳಿದ ಭಾಗಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನಾಗಿ ಮಾಡ್ತಾರೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸಬೇಡಿ ಮತ್ತು ಈ ಯುದ್ಧವನ್ನ ಈಗಲೇ ನಿಲ್ಲಿಸಿ ಅಂತ ಬರೆದುಕೊಂಡಿದ್ದಾರೆ ಎಕ್ಸ್ ನಲ್ಲಿ. ಒಂದ್ ಕಡೆ ಇರಾನ್ ಅಮೆರಿಕ ಸಂಘರ್ಷ ಮತ್ತಷ್ಟು ಉಲ್ಬಣಗೊಳಿಸುತ್ತಿರುವಂತಹ ಆತಂಕ, ಮತ್ತೊಂದ್ ಕಡೆ ಅಣ್ವಸ್ತ್ರ ಬಳಕೆಯ ಕುರಿತು ಈ ಸ್ಫೋಟಕ ಆರೋಪ. ಈ ಆರೋಪದ ಸತ್ಯಾಸತ್ಯತೆ ಏನೇ ಇರಲಿ, ಅಣ್ವಸ್ತ್ರ ಬಳಕೆಯ ಸಾಧ್ಯತೆಯ ಚರ್ಚೆಯೇ ಜಗತ್ತಿನಾದ್ಯಂತ ಆತಂಕಕ್ಕೆ ಒಂದು ಕಾರಣವಾಗಿದೆ. ಇರಾನ್ ಅಮೆರಿಕ ಸಂಘರ್ಷದ ಮುಂದಿನ ಬೆಳವಣಿಗೆಗಳತ್ತ ಇದೀಗ ಇಡೀ ವಿಶ್ವದ ಚಿತ್ತ ನೆಟ್ಟಿರುವಂಥದ್ದು.